ಈ ಜನ್ಮಾಂತರದ ಕರ್ಮಗಳ ಬಗ್ಗೆ ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಇದೆಯಾ? ಅಂದರೆ ಈಗ ಜನ್ಮಾಂತರದಲ್ಲಿ ಯಾವುದೋ ಕೆಟ್ಟ ಕೆಲಸಗಳನ್ನು ಮಾಡಿ ಒಂದಷ್ಟು ಹೊರೆಗಳನ್ನು ಹೊತ್ಕೊಂಡು ಹುಟ್ಟಿದ್ದೀವಿ ಅಂತಲೇ ಅಂದುಕೊಂಡ್ರೆ ಅದನ್ನು ತಿಳಿದುಕೊಂಡು ಅದಕ್ಕೆ ಉಪಶಮನ ಅಂತ ಏನಾದರೂ ಇದೆಯಾ? ನೀವು ಜನ್ಮಾಂತರದಲ್ಲಿ ಮಾಡಿದ ತಪ್ಪಿಗೆ ಉಪಶಮನ ಮಾಡ್ಕೊಳ್ಳೋದಕ್ಕಿಂತಲೂ ಈ ಜನ್ಮದಲ್ಲಿ ಮಾಡಿದ್ದಂತೂ ನಮಗೆ ಅನುಭವಕ್ಕೆ ಇರುತ್ತೆ. ನಾವು ಏನು ಮಾಡಿದ್ದೀವಿ ಅಂತ ನಾವು ಇನ್ನೊಬ್ಬರಿಗೆ ಹೇಳಬೇಕಾದ್ದಿಲ್ಲ. ಆತ್ಮನಿಗೆ ಅಂದರೆ ನನಗೆ ಗೊತ್ತಿದೆ. ಅದರಿಂದ ಸಾಯುವ ಏಜ್ ಬಂದಾಗ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಕೂಡ ನಾವು ಉತ್ತಮವಾದ ಸಾಯಬಹುದು. ನಾವೇನೆಂದರೆ ತಪ್ಪು ಮಾಡೋದು ತಪ್ಪಲ್ಲ, ತಪ್ಪನ್ನು ಸರಿ ಅಂದ್ಕೊಂಡು ಕಂಟಿನ್ಯೂ ಮಾಡೋದಿದೆಯಲ್ಲ ಅದು ಮಾತ್ರ ತಪ್ಪು. ಹ್ಯೂಮನ್ ಬೀಯಿಂಗ್ ಅಂದಮೇಲೆ, ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ನಾವು ಹುಟ್ಟಿದ್ದೇ ತಪ್ಪು ಮಾಡಲಿಕ್ಕೆ. ನಮಗೆ ಒಂಥರ ನಾವು ದೇವರಿಗೆ ನಮಸ್ಕಾರ ಮಾಡುವಾಗ ಈ ಮಂತ್ರ ಸ್ತೋತ್ರ ಹೇಳ್ತೇವೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಪಾಪೋಹಂ ನಾನು ಪಾಪಿ, ಪಾಪಾತ್ಮ ಪಾಪ ಸಂಭವ. ಸಂಭವ ಅಂದರೆ ಹುಟ್ಟು, ಪಾಪದಿಂದಾಗೇ ಹುಟ್ಟಿದ್ದೇನೆ. ಪಾಪದಿಂದ ಹುಟ್ಟು ಅಂದರೆ ಮಾಡಿದ ಕರ್ಮದ ಅನುಭವಕ್ಕಾಗಿ ದೇವರು ಈ ಬಾಡಿ ಕೊಡ್ತಾನೆ. ಮಾಡಿದ್ದುಣ್ಣೋ ಮಹಾರಾಯ, ಯಾರು ಉಣ್ಣಬೇಕು? ನಾನೇ. ಹಾಗಾದ್ರೆ ಒಂದು ಜೀವ ದೇಹ ಬೇಕು, ಅನುಭವಿಸುವಂತ ಕೊಟ್ಟಿರ್ತಾನೆ. ಅದರಿಂದ ವಯಸ್ಸಾಗ್ತಾ ಆಗ್ತಾ ಇನ್ನು ನಾನು ಹೆಚ್ಚು ಬದುಕಿರೋಲ್ಲ ಅಂತ ಯಾವಾಗ ಅನಿಸುತ್ತೆ, ಆವಾಗ ನಮ್ಮದು 14 ವರ್ಷದಿಂದ ಆರಂಭ ಮಾಡಿಕೊಂಡು ಅಲ್ಲಿಯ ತನಕ ಮಾಡಿರ್ತಕ್ಕಂಥ ಪಾಪಗಳೇನಿದೆ ಅದು ದೇವರ ಮುಂದೆ ಗಟ್ಟಿಯಾಗಿ ಹೇಳಬೇಕಂತೆ. ಇಂತಿಂಥ ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡು. ಕ್ಷಮಿಸು ಅಂತ ಕೇಳಿದ್ರೆ ಸಾಕಂತೆ. ನಾನು ಕ್ಷಮಿಸ್ತೇನೆ ಅಂತ ದೇವರಂತಾನೆ. ಇವತ್ತು ಬೇಕಾದಷ್ಟು ಕೊಲೆ ಮಾಡಿರ್ಬೋದು, ಸುಪ್ರೀಂ ಕೋರ್ಟ್ ಅವನಿಗೆ ಹ್ಯಾಂಗ್ಗೆ ಆರ್ಡರ್ ಮಾಡಿರ್ಬೋದು. ಆದರೆ ಅವನು ರಾಷ್ಟ್ರಪತಿಗೆ ಅವನು ಲೆಟರ್ ಹಾಕಿ ನಾನು ತಪ್ಪು ಮಾಡಿದ್ದೀನಿ, ನಾನು ಕ್ಷಮಾ ಮಾಡಿ ಅಂತ ಅಂದರೆ ರಾಷ್ಟ್ರಪತಿ ಅವರಿಗೆ ರೈಟ್ ಇದೆ. ಏನು, ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ? 5 ವರ್ಷ ಇರೋ ರಾಷ್ಟ್ರಪತಿಗೆ ಇಷ್ಟಿರಬೇಕಾದ್ರೆ ಜೀವನ ಪೂರ ಇರುವ ಭಗವಂತನಿಗೆ ಅವನಿಗೆ ಎಲೆಕ್ಷನ್ ಇಲ್ಲ, ಇದಾದ್ಮೇಲೆ ಇನ್ನೊಬ್ಬ ರಾಷ್ಟ್ರಪತಿ ಹಾಗಿಲ್ಲದೆ ಅವನಿಗೆ ನಿಂತ ಯೋಗ್ಯತೆ ಇರಬೇಕು. ಹಾಗಾಗಿ ಅವನಲ್ಲಿ ನಾವು ಶರಣು ಹೊಂದಿ ಇಷ್ಟೆಲ್ಲ ಮಾಡಿದ್ದೀನಿ ಸ್ವಾಮಿ, ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸು ಅಂದರೆ ಬಾರಾಕೂನ್ ಮಾಫ್. ಆದರೆ ಮೂಲದಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕೆ ಈ ಸರ್ಕಲ್ಲು? ಯಾಕೆ ಸಾವು? ಯಾಕೆ ಮತ್ತೆ ಹುಟ್ಟು? ಯಾಕೆ ಪಾಪಕರ್ಮಗಳು? ಅದನ್ನು ತೀರಿಸ್ಕೊಳ್ಳೋದಕ್ಕೆ ಮತ್ತೊಂದು ಜನ್ಮ? ಯಾಕೆ ಈ ಸರ್ಕಲ್ ಯಾತಕ್ಕೆ ಮನುಷ್ಯನಿಗೆ? ಬೇಡ ಅಂದರೆ ಏನು ಮಾಡು ಅಂತೀರಿ? ಏನಂದರೆ ಈಗ ನೋಡಿ, ಅಂಗಡಿಲಿರೋ ಅಕ್ಕಿ ಬಿಸಿ ನೀರಿಗೆ ಹಾಕದೆ ಅದು ಅನ್ನ ಆಗೋದೇ ಇಲ್ಲ. ನೀವು ಅಕ್ಕಿನ ತಿನ್ನೋಕ್ಕಾಗಲ್ಲ, ಅನ್ನನೇ ತಿನ್ನಬೇಕು. ಯಾಕೆ ಇಷ್ಟೆಲ್ಲ? ಸುಮ್ಮನೆ ಅಕ್ಕಿನೇ ತಿನ್ಬಿಡೋಣ, ಹೇಗೆ ಸಾಧ್ಯ ಇಲ್ವೋ ಹಾಗೆ ಒಬ್ಬ ಜೀವನ ಕರ್ಮ ಇವನಿಗೆ ಒಳ್ಳೆ ಪ್ಲೇಸ್ ಕೊಡಬೇಕು ಅಂದರೆ ಉತ್ತಮವಾದ ಲೋಕ ಕೊಡಬೇಕು, ಕೆಟ್ಟ ಲೋಕ ಕೊಡಬೇಕು, ದೇವ್ರಿಗೆ ಗೊತ್ತು. ಇವು ಎಂಥವ, ಇವನಿಗೆ ಯಾವುದು ಪ್ಲೇಸ್ ಕೊಡಬೇಕು ಗೊತ್ತಿದೆ. ಹಾಗೇನಾದರೂ ದೇವ್ರಿಗೆ ಕೊಟ್ಟರೆ ನೋಡಿದ ಜನ ಏನಂತಾರೆ, ಬೇಕಾದವ್ರಿಗೆ ಒಳ್ಳೇದು ಕೊಟ್ಟ, ಬೇಡದೇ ಇದ್ದವ್ರಿಗೆ ಹೀಗೆ ಮಾಡ್ದ, ಅವನಿಗೆ ಪಾರ್ಶಿಯಾಲಿಟಿ ಇದೆ ಅಂತ ಅಂತಾರೆ. ಅದಕ್ಕೆ ದೇವರೇನು ಮಾಡ್ತಾನೆ, ನಾನು ಇವನಿಗೆ ಈ ಪ್ಲೇಸ್ ಯಾಕೆ ಕೊಟ್ಟೆ ಅಂದರೆ ಇವನು ಹೇಗೆ ನೀವೇ ನೋಡಿ ಅಂತ ತೋರಿಸ್ಲಿಕ್ಕೆ ದೇವರು ನಮಗೊಂದು ಜನ್ಮ ಕೊಡ್ತಾನೆ. ನಮ್ಮ ಸ್ವಭಾವ ಜಗತ್ತಿಗೆ ಪರಿಚಯ ಮಾಡಿಸ್ತಾನೆ. ಕೆಲವರು ಮಾತಾಡುವಾಗಂತ ನಿಮ್ಮನ್ನೇನೋ ಅಂದ್ಕೊಂಡಿದ್ದೆ, ಮೊನ್ನೆ ಗೊತ್ತಾಯಿತು ನಿಮ್ಮ ಬಗ್ಗೆ ಅಂತ. ಅಕ್ಕಿಯನ್ನು ನೋಡಿದ ತಕ್ಷಣ ಇದು ಒಳ್ಳೆಯದಾ ಕೆಟ್ಟದ್ದಾ ಗೊತ್ತಾಗಲ್ಲ. ಅದು ಕುದಿಯೋ ನೀರಿಗೆ ಹಾಕಿದಾಗ ಮಾತ್ರ, ಅದು ಬಾಯ್ಲ್ ಆದಾಗ ಮಾತ್ರ ಇದು ಒಳ್ಳೆಯದಾ ಕೆಟ್ಟದ್ದಾ ಗೊತ್ತಾಗುತ್ತೆ. ಹಾಗೆ ಸಂಸಾರ ಅಂದರೆ ಹುಟ್ಟು ಸಾವು ಅನ್ನುವ ಸಂಸಾರದಲ್ಲಿ ಜೀವನ ಹಾಕಿ ಅವನಿಗೊಂದು ಬಾಡಿ ದೇಹ ಕೊಟ್ಟಾಗ ಅವನ ಕರ್ಮಗಳನ್ನು ಅನುಭವಿಸುವಾಗ ಅವನ ಮೆಂಟ್ಯಾಲಿಟಿ ನೋಡಿ ದೇವರು ಅವನಿಗೆ ಒಳ್ಳೆ ಪ್ಲೇಸೋ ಕೆಟ್ಟ ಪ್ಲೇಸೋ ಕೊಡ್ತಾರೆ. ಅದರಿಂದ ಈ ಪ್ರೋಸೆಸ್ ಬೇಕೇ ಬೇಕು. ಈ ಪುನರ್ಜನ್ಮದ ಬಗ್ಗೆ ಹೀಗೆ ಸಾರ್ವಜನಿಕರು ಸಾಮಾನ್ಯರು ಮಾತನಾಡೋದು, ಈ ಜನ್ಮದಲ್ಲಿ ಮನುಷ್ಯನಾಗಿದ್ದೀವಿ, ಮುಂದಿನ ಜನ್ಮದಲ್ಲಿ ಯಾವ ಪ್ರಾಣಿ ಆಗ್ತೀವೋ ಏನೋ ಅಂತ ಮಾತಾಡ್ತಾರೆ. ಅದು ಹೌದಾ? ಮನುಷ್ಯನಾಗೇ ಹುಟ್ಟುತ್ತಾನ? ಇಲ್ಲ, ಅದು ನಮ್ಮಲ್ಲಿ ಏನಾಗಿದೆ, ಅದು ಒಂದು ಪದ್ಯನೇ, ದಾಸರಾಯರ ತುಂಬ ಪ್ರಸಿದ್ಧ ಪದ್ಯ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ
ಏಸು ಕಾಯಂಗಳು, ಕಾಯ ಅಂದರೆ ಬಾಡಿ, ಏಸು ಅಂದರೆ ಎಷ್ಟೊಂದು, ಏಸು ಕಾಯಂಗಳ ಕಳೆದು ಅಂದರೆ ದಾಟಿ 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 ಅದು ಎಷ್ಟು ದಾಟಿದ್ದೀವಿ? 84 ಲಕ್ಷ. ಅಂದರೆ 84 ಲಕ್ಷದಲ್ಲಿ 83,99,999 ಆದಮೇಲೆ ಮಾನವ ಬಾಡಿ. ಈಗ SLC ಓದ್ತಾನೆ ಅಂದರೆ 1, 2, 3 ಮುಗಿಸ್ಕೊಂಡು ಆ ಒಂದು ಸ್ಟೇಜು ಪ್ರೀ ಯೂನಿವರ್ಸಿಟಿ, ಆಮೇಲೆ ಡಿಗ್ರಿ. ಇದು ಕ್ರಮಬದ್ಧವಾಗಿ. ಹಾಗೆ ಮನುಷ್ಯ ಆಗಬೇಕಂದ್ರೆ ಏಕಾಏಕಿ ಯಾರೂ ಆಗಲ್ಲ. ಗೆಸ್ಟೆಡ್ ಆಫೀಸರ್ ಆಗಬೇಕಂದ್ರೆ ಏಕಾಏಕಿ ಇಲ್ಲ. ಅದಕ್ಕೆ ಪ್ರೋಸೆಸ್ ಇದೆ, ಕ್ರಮ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಶಿಕ್ಷಣ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಟ್ರೈನಿಂಗ್ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಅನುಭವಗಳಿರುತ್ತೆ. ಇದೆಲ್ಲರ ಆಧಾರದ ಮೇಲೆ ಕೊಡ್ತಾರೆ ವಿನ ನಮ್ಮ ಚಿಕ್ಕಪ್ಪನ ಮಗ ಇವನು ಕೊಟ್ಬಿಡೋಣ ಅಂತ ಯಾರಿಗಾರ ಕೊಡ್ಲಿಕ್ಕೆ ಬರುತ್ತಾ? ಯಾವುದೇ ಮಿನಿಸ್ಟ್ರ್ ಇದ್ದರು, ಏನೇ ಇದ್ದರು, ಅವ್ರ ಮಗನಿಗೆ IAS ಆಫೀಸರ್ ಪೋಸ್ಟ್ ಕೊಡಲಿಕ್ಕೆ ಬರಲ್ಲ. ಅದೊಂದು ಕ್ರಮ ಇದೆ. ಹಾಗೆ ಈ ಮನುಷ್ಯ ಜನ್ಮ ಅಂತಿದೆಯಲ್ಲ, ಇದು ಎಲ್ಲ ಕಳ್ಕೊಂಡು ಬಂದಿರುವಂಥದ್ದು. ನಿಮ್ಮ ಪ್ರಶ್ನೆ ಏನಂದರೆ, ಇವನು ಮನುಷ್ಯ ಆದವ ಅಗೈನ್ ಮನುಷ್ಯನೇ ಆಗ್ತಾನ ಅಂತ. ಇದು ಹಾಗೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ನೀವೆಲ್ಲ ನೋಡಿರೋದು, ಈಗೆಲ್ಲ ಮಕ್ಕಳು ಆಡೋದ್ರಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಈ ಹಾವು ಏಣಿ ಆಟ, ಸ್ನ್ಯಾಕ್ ಆ್ಯಂಡ್ ಗ್ಲ್ಯಾಡರ್ ಅಂತ ಒಂದು ಆಟ ಇತ್ತು. ನೀವು ಆಡಿದ್ರೆ ನೋಡಿದ್ರೆ ಗೊತ್ತಿಲ್ಲ. ಹಾವು ಏಣಿ ಆಟ. ಹಾವು ಏಣಿ ಆಟ ಗೊತ್ತಿದೆ, ಎಲ್ಲರಿಗೂ ಪರಿಚಯ ಇದೆ, ಕೇಳೋರಿಗೆಲ್ಲ ಪರಿಚಯ ಇರುತ್ತೆ. ಹಾವು ಏಣಿ ಆಟ ತುಂಬ ಹೊತ್ತಿಂದ ಆಡುವಾಗ ಹಾವಿನ ಬಾಯಲ್ಲಿ ಬಿದ್ದು ಕೆಳಗೆ ಹೋಗಿ ಏಣಿ ಹತ್ತಿ ಮೇಲ್ ಬಂದು ಎಲ್ಲ ಮಾಡ್ಕೊಂಡು, ಇವಾಗ ನಾವಿರೋದು 98ಅಲ್ಲಿ. ಅದು ಆ ಭೂಪಟದ ಒಳಗೆ 98, 99, 100ಕ್ಕೆ ಬಿದ್ದ ಅಂದರೆ ಪಾಸ್, ಒಂದು ಆಟ ಮುಗೀತು, ಗೆದ್ದ ಅಂತ. ನಾವಿರೋ ಪ್ಲೇಸಿಗೆ ಎಷ್ಟಂದರೆ 98. ಇದ್ರ ನೆಕ್ಸ್ಟ್ ಪ್ಲೇಸು 99 ಇದೆಯಲ್ಲ, ಅಲ್ಲೊಂದು ದೊಡ್ಡ ಹಾವಿದೆ. ಆ ಹಾವಲ್ಲಿ ಬಿದ್ದರೆ, ಒಂದು ಗರ ಬಿದ್ದು ಅದರಲ್ಲಿ ಬಿದ್ದರೆ 1ನೇ ನಂಬರ್ಗೆ ಬಂದುಬಿಡ್ತೀರಿ. ಎಷ್ಟು ಜನ್ಮಗಳು ಹಾಗಾದರೆ? ಎಷ್ಟು ಜನ್ಮಗಳಂತಿಲ್ಲ, ಎಷ್ಟು ಅನಂತ ಜನ್ಮ. ಇಷ್ಟೇ ಜನ್ಮ ಅಂತ ಯಾರಿಗೇನು ಫಿಕ್ಸ್ ಇಲ್ಲ. ಫಿಕ್ಸ್ ಇದ್ದರೆ 10 ಜನ್ಮ, 8 ಆಯಿತು, ಇನ್ನೆರಡು ಆಗೋದ್ರೆ ಆಯಿತು, ಮುಗಿದೋಯ್ತು, ಮುಕ್ತಿ ಸಿಕ್ತು, ಹಂಗಿಲ್ಲ. 8ನೇ ಜನ್ಮದಲ್ಲಿ ಅದಕ್ಕೆ ಹೇಳ್ತಾರೆ, ಮನುಷ್ಯನಿಗೆ 14 ವರ್ಷ ಆದಾಗ ಒಂದು ದಿನ, ಎಲ್ಲ ತಿಳಿದವ ಒಬ್ಬ ಒಂದು ದಿನ ಬದುಕಿದ್ರೆ ಮಿನಿಮಮ್ 14 ಜನ್ಮಕ್ಕೆ ಬೇಕಾಗುವಷ್ಟು ಒಳಿತು ಕೆಡುಕುಗಳನ್ನು ಮಾಡ್ತಾನೆ. 14 ಬಾರಿ ಮತ್ತೆ ಜನ್ಮ ಎತ್ತುವಷ್ಟು ಕರ್ಮವನ್ನು ಮಾಡ್ತಾನೆ. ಹಾಗಿರುವಾಗ ನಾವು 1 ತಿಂಗಳು ಬದುಕಿದ್ರೆ ಎಷ್ಟು ಜನ್ಮ ಆಯಿತು? 1 ದಿನಕ್ಕೆ 14 ಜನ್ಮ, 10 ದಿನಕ್ಕೆ 140 ಇಂಟು 30, ಎಷ್ಟು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಸಾಮಾನ್ಯವಾಗಿ ಎಲ್ಲರೂ ಮಾತಾಡುವಂಥ ಒಂದು ಒಳ್ಳೆ ಮಾತಿದೆ ನೋಡಿ, ಈ ತಾಯಿ ಋಣ 7 ಜನ್ಮಕ್ಕೆ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಈಗ ಯಾವುದೋ ಒಂದು ತಾಯಿ, ಆ ತಾಯಿ ಹೊಟ್ಟೆಲಿ ಹುಟ್ಟಿದ್ರಿ, 7 ಜನ್ಮ ತೀರಿಸ್ಲೇ ಇಲ್ಲ, ಏನೂ ಮಾಡಲಿಲ್ಲ, ಅಮ್ಮನಿಗೆ ಏನೂ ಮಾಡಲಿಲ್ಲ. ನೀವು ಸತ್ರಿ, ನಿಮ್ಮ ಹಿಂದೆ 7 ಜನ್ಮದ ಋಣ ಉಳ್ಕೊಂಡಿದೆ. ಆ ಅಮ್ಮನ ಹೊಟ್ಟೆಲೆ ಮತ್ತೆ ಹುಟ್ಟಲ್ಲ ಇನ್ನೊಂದಮ್ಮ, ಅವಳದು 7 ಜನ್ಮ, 14 ಜನ್ಮ ಆಯಿತು. ಹೀಗೆ ಎಷ್ಟು ಜನ್ಮಗಳ ಋಣ ಇದೆ, ಎಷ್ಟು ಸಾಲ ಇದೆ, ನಮ್ದು ಎಷ್ಟು ಪಾಪಗಳಿದೆ, ಅದರದ್ದೆಲ್ಲ ಎಂಡ್ಲೆಸ್.